ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನರ ಬಂಧನವಾಗಿ 100ಕ್ಕೂ ಹೆಚ್ಚು ದಿನ ಕಳೆದಿದೆ. ಬೆಂಗಳೂರು ಜೈಲಿನಿಂದ ಈಗಾಗಲೇ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಲಾಗಿದೆ. ನಟ ದರ್ಶನ್ಗೆ ಜೈಲಿನಲ್ಲಿ ಬೆನ್ನು ನೋವು ಕಾಣಿಸಿಕೊಂಡಿದೆ. ಆದರೂ ಕೂಡ ನಟ ದರ್ಶನ್ ಅವರು ಚಿಕಿತ್ಸೆ ಪಡೆದುಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಚಿಕಿತ್ಸೆಯನ್ನ ಪಡೆಯುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಆದ್ರೆ ನಟ ದರ್ಶನ್ ಅವರು ಬೆಂಗಳೂರಿಗೆ ಹೋದ ನಂತರ ಚಿಕಿತ್ಸೆ ಪಡಿತೀನಿ ಅಂತ ಹೇಳ್ತಾ ಇದ್ದಾರೆ. ನಟ ದರ್ಶನ್ ಅವರ ಈ ವರ್ತನೆ ಜೈಲಧಿಕಾರಿಗಳಿಗೆ ಟೆನ್ಷನ್ ಅನ್ನ ನೀಡ್ತಾ ಇದೆ. ಯಾಕಂದ್ರೆ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ, ಚಿಕಿತ್ಸೆಯನ್ನ ಪಡೆಯುವಂತೆ ಹೇಳಿದ್ದಾರೆ. ಆದ್ರೂ ಕೂಡ ನಟ ದರ್ಶನ್ ಅವರು ನಾನು ಇಲ್ಲಿ ಚಿಕಿತ್ಸೆಯನ್ನ ಪಡೆಯೋದಿಲ್ಲ, ಬೆಂಗಳೂರಿಗೆ ಹೋದ ನಂತರ ಚಿಕಿತ್ಸೆಯನ್ನ ಪಡಿತೀನಿ ಅಂತ ಹೇಳಿ ಹಠ ಹಿಡಿದಿದ್ದಾರೆ. 5 ದಿನಗಳಿಂದ ದರ್ಶನ್ ಅವರು ಈ ಬೆನ್ನು ನೋವಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹಾಗೆ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಲಿಕ್ಕೂ ಕೂಡ ವಿಮ್ಸ್ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. 5 ದಿನದಿಂದ ಬೆನ್ನು ನೋವಿನಿಂದ ಸಫರ್ ಆಗ್ತಾ ಇರುವಂತಹ ದರ್ಶನ್ ಅವರಿಗೆ ವಿಮ್ಸ್ ನ ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳೋಕೆ ಸಲಹೆಯನ್ನ ನೀಡಿದ್ದಾರೆ. ವಿಮ್ಸ್ ನ ಮೂಳೆ ವೈದ್ಯರು ಸಲಹೆಯನ್ನ ನೀಡಿದ್ದಾರೆ. ಆದರೆ ನಟ ದರ್ಶನ್ ಅವರು ಬಳ್ಳಾರಿಯಲ್ಲಿ ಚಿಕಿತ್ಸೆಯನ್ನ ಪಡೆಯಲು ಹಿಂದೇಟು ಹಾಕ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳು ಜೈಲನ್ನ ಸೇರಿದ್ರು. ಅದರಲ್ಲಿ 2 ಆರೋಪಿಗಳನ್ನ ಈಗಾಗಲೇ ಕೆಲವು ಕಂಡೀಷನ್ ಮೇಲೆ ಹೊರಗೆ ಕಳಿಸಲಾಗಿದೆ. ನಟ ದರ್ಶನ್ ಅವರು ಕೂಡ ಬೇಲ್ಗಾಗಿ ಒದ್ದಾಡ್ತಾ ಇದ್ದಾರೆ. ಆದ್ರೆ ವಿಚಾರಣೆ ಮುಂದೂಡ್ತಾನೆ ಹೋಗ್ತಾ ಇದೆ. ನಟ ದರ್ಶನ್ ಅವರನ್ನ ಬೆಂಗಳೂರು ಜೈಲಿನಿಂದ ಈಗಾಗಲೇ ಬಳ್ಳಾರಿ ಜೈಲಿಗೂ ಕೂಡ ಸ್ಥಳಾಂತರಿಸಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಬೆನ್ನು ನೋವನ್ನ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ವೈದ್ಯರು ಚಿಕಿತ್ಸೆಯನ್ನ ಪಡೆಯಲು ಸಲಹೆಯನ್ನ ನೀಡಿದ್ದಾರೆ. ಆದ್ರೆ ನಟ ದರ್ಶನ್ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ದಾರೆ, ಹಿಂದೇಟು ಹಾಕ್ತಾ ಇದ್ದಾರೆ. ದರ್ಶನ್ ಈಗ ಹೇಳ್ತಾ ಇರುವಂತಹದ್ದು ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋದ ನಂತರ ಚಿಕಿತ್ಸೆ ಪಡಿತೀನಿ ಅಂತ ಹೇಳಿ ನಟ ದರ್ಶನ್ ಅವರು ಹೇಳ್ತಾ ಇದ್ದಾರೆ. ದರ್ಶನ್ ಅವರ ಈ ಒಂದು ವರ್ತನೆ ಜೈಲಧಿಕಾರಿಗಳಿಗೆ ಟೆನ್ಷನ್ ಅನ್ನ ನೀಡ್ತಾ ಇದೆ. ಯಾಕಂದ್ರೆ ಈ ಬೆನ್ನು ನೋವಿನ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ, ಕಳೆದ 5 ದಿನಗಳಿಂದ ನಟ ದರ್ಶನ್ ಅವರು ಬೆನ್ನು ನೋವಿನ ಸಮಸ್ಯೆಯನ್ನ ಜೈಲಿನಲ್ಲಿ ಅನುಭವಿಸ್ತಾ ಇದ್ದಾರೆ. ವಿಮ್ಸ್ ನ ಮೂಳೆ ವೈದ್ಯರು ಸ್ಕ್ಯಾನಿಂಗ್ ಅನ್ನ ಮಾಡಿಸೋಕೆ ಸಲಹೆಯನ್ನ ನೀಡಿದ್ದಾರೆ. ಈಗಾಗಲೇ ವಿಮ್ಸ್ ನ ಮೂಳೆ ವೈದ್ಯರು ಸ್ಕ್ಯಾನಿಂಗ್ ಅನ್ನ ಮಾಡಿಸಲು ಸಲಹೆಯನ್ನ ನೀಡಿದ್ದಾರೆ. ಆದ್ರೆ ನಟ ದರ್ಶನ್ ಅವರು
ಬಳ್ಳಾರಿಯಲ್ಲಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಅದರ ಬದಲಿಗೆ ಬೆಂಗಳೂರಿಗೆ ಹೋದ ನಂತರ ಚಿಕಿತ್ಸೆ ಪಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಜೈಲಿನಲ್ಲಿರುವಂತಹ ಅಧಿಕಾರಿಗಳು ಟೆನ್ಷನ್ಗೆ ಒಳಗಾಗಿದ್ದಾರೆ.